ಹಾಯ್, ಐ ಆಮ್ ಬ್ಯಾಕ್. ಇವತ್ತು ನಾವು ಸೌತ್ ಅಮೇರಿಕಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೌತ್ ಅಮೇರಿಕಾ ಬಗ್ಗೆ ಏನೇನೈತೆ ಅನ್ನೋದು ಫಸ್ಟ್ ನೋಡೋಣ. ಸೌತ್ ಅಮೇರಿಕಾ ಒಳಗೆ ಒಂದು ಫಾರ್ಮುಲಾ ಐತಿ, ಏನಪ್ಪ ಅಂತಂದ್ರೆ 12+2 ಅಂತ. 12+2 ಅಂತಂದ್ರೆ ಏನದಾವ ಅಂತಂದ್ರೆ ಇಲ್ಲಿ 12 ಕಂಟ್ರೀಸ್ ಅದಾವು ಮತ್ತು 2 ಕಾಲನೀಸ್ ಅದಾವು, 2 ಬೇರೆ ದೇಶದ ಕಾಲನೀಸ್ ಅದಾವು. ಕಂಟ್ರೀಸ್ ಯಾವ ಅದಾವ, ಅದರದ್ದು ಏನೇನು ಕ್ಯಾಪಿಟಲ್ಸ್ ಅದಾವ ನೋಡೋಣ. ಅರ್ಜೆಂಟೀನಾದು ಬುನೋಸ್ ಏರಿಸ್ ಅಂತ ಕ್ಯಾಪಿಟಲ್ ಐತಿ, ಬೊಲಿವಿಯಾದು ಲಾಪಾಜ್, ಬ್ರೆಜಿಲ್ದು ಬ್ರೆಸಿಲಿಯಾ, ಚಿಲಿದು ಸ್ಯಾಂಟಿಯೋಗಾ, ಕೊಲಂಬಿಯಾದ ಬೊಗೋಟಾ, ಇಕ್ವೆಡಾರ್ದು ಕ್ವಿಟೋ, ಗುಯಾನಾದ ಜಾರ್ಜ್ಟನ್, ಪ್ಯಾರಾಗ್ವೇದು ಆಸ್ಕಿಯೋನ್, ಆಮೇಲೆ ಪೆರೂದು ಲಿಮೋ, ಸುರಿನೇಮ್ ಪ್ಯಾರಾಮೋರಿಬೋ, ಆಮೇಲೆ ಉರುಗ್ವೇದ ಯಾವುದಪ್ಪ ಅಂತ ಮೊಂಟೆವಿಡಿಯೋ, ಆಮೇಲೆ ವೆನೆಜುಲಾದ ಯಾವುದಂತ ಕಕಾರಸ್. ನೆಕ್ಸ್ಟ್ ಏನು ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ 2 ಕಾಲೇಜ್ ಅಂತ ಹೇಳಿದ್ದೆ. ಅವು 2 ಕಾಲನೀಸ್ ಯಾವ್ಯಾವಪ್ಪ ಅಂತಂದ್ರೆ ಫಾಕ್ಲೆಂಡ್ ಐಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ದು, ಆಮೇಲೆ ಫ್ರೆಂಚ್ ಗಿನಿ ಏನೈತಿ ಫ್ರಾನ್ಸ್ ಅದೈತಿ. ನೆಕ್ಸ್ಟ್ ಕೊಲಂಬಿಯಾ ಬಗ್ಗೆ ಸ್ಟಡಿ ಮಾಡೋದು. ಫಸ್ಟ್ ಕಂಟ್ರಿ ಇನ್ ಸೌತ್ ಅಮೇರಿಕಾ ನಾವು ಯಾವ ಸ್ಟಡಿ ಮಾಡತ್ತೀವಿ ಅಂತಂದ್ರೆ ಕೊಲಂಬಿಯಾ. ಅದ್ರದ್ದು ಯಾವ ಕಂಟ್ರಿ ಜೋಡಿ ಬಾರ್ಡರ್ ಶೇರ್ ಮಾಡತ್ತೈತೆ ಅನ್ನೋದು ನಾ ಯಾವಾಗ ಹೇಳ್ತೀನಿ ಅಂತಂದ್ರೆ ಮ್ಯಾಪ್ ರೆಡಿ ಮಾಡುವಾಗ ಅಷ್ಟೇ ಹೇಳ್ತೀನಿ. ಮ್ಯಾಪ್ ಯಾವಾಗ ಬರ್ತೈತಿ ಅವಾಗ ಯಾವ ಕಂಟ್ರಿ ಜೋಡಿ ಅದು ಬಾರ್ಡರ್ ಶೇರ್ ಮಾಡತ್ತೈತೆ ಅನ್ನೋದು ಹೇಳ್ತೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಒಂದು ಕಂಟ್ರಿ ಬಗ್ಗೆ ನಾವು ಎದುರು ತಿಳ್ಕೊಬೇಕಂತಂದ್ರೆ, ಒಂದು ಕಂಟ್ರಿ ಬಗ್ಗೆ ನಾವು ಸ್ಟೋರಿ ಲಿಂಕ್ ಮಾಡಿದೇವಿ, ಇಲ್ಲ ಒಂದೇನೋ ಕಾನ್ಸೆಪ್ಟ್ ಲಿಂಕ್ ಮಾಡ್ಕೊಂಡೇವೆ ಅಂತಂದ್ರೆ ಆ ಕಂಟ್ರಿ ನಿಮ್ಮ ಮಾಡಕ್ಕೆ ನಮ್ಗೆ ಭಾಳ, ಆ ಕಂಟ್ರಿ ನೆನ್ಪಿಟ್ಕೋಬೇಕು ನಮಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಅದಕ್ಕೆ ನಾವು ಪ್ರತಿ ಕಂಟ್ರಿ ಜೋಡಿ ಒಂದೊಂದು ಅದರದ್ದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹೇಳ್ತೀನಿ, ಅದು ನಮಗೆ ಯೂಸ್ ಆಗ್ತೈತಿ. ಸೊ ಕೊಲಂಬಿಯಾ ಕಂಟ್ರಿ ಒಳಗೆ ಯಾವುದೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಪ್ಪ ಅಂತಂದ್ರೆ ಸಾಂತೋಸ್ ಅಂತ ಏನದಾರ ಅವ್ರ ಪ್ರೆಸಿಡೆಂಟ್ ಅದಾರ. ಸಾಂತೋಸ್ ಅಂತೇಳಿ ಕೊಲಂಬಿಯಾ ಪ್ರೆಸಿಡೆಂಟ್. 2016 ಒಳಗೆ ಅವ್ರಿಗೆ ಏನ್ ಸಿಕ್ಕೈತಪ್ಪ ಅಂತಂದ್ರೆ ನೋಬೆಲ್ ಪೀಸ್ ಪ್ರೈಸ್ ಸಿಕ್ಕೈತಿ. ಅವ್ರಿಗೆ ನೋಬೆಲ್ ಪೀಸ್ ಪ್ರೈಸ್ ಎದಕ್ಕೆ ಸಿಕ್ತಪ್ಪ ಅಂತಂದ್ರೆ ಪೀಸ್ ಟ್ರೀಟಿ ಮಾಡಿದ್ರು FARC ಜೋಡಿ. ಪೀಸ್ ಟ್ರೀಟಿ ಮಾಡಿದ್ರೆ FARC ಜೋಡಿ, ಪೀಸ್ ಟ್ರೀಟಿ FARC ಜೋಡಿ ಮಾಡಿದ್ರು. FARC ಅಂದ್ರೆ ಏನು? FARC ಫ್ರಾನ್ಸ್ ಒಳಗಂದ್ರೆ ಸ್ಪ್ಯಾನಿಷ್ ಒಳಗೆ FARC ಅಂದ್ರೆ ಇದು. ಇಂಗ್ಲಿಷ್ ಒಳಗೆ FARC ಏನಂತ ಕರೀತಾರೆ? ರೆವಲ್ಯೂಷನರಿ ಆರ್ಮ್ಡ್ ಫೋರ್ಸಸ್ ಆಫ್ ಕೊಲಂಬಿಯಾ. ರೆವಲ್ಯೂಷನರಿ ಆರ್ಮ್ ಫೋರ್ಸಸ್ ಆಫ್ ಕೊಲಂಬಿಯಾ ಏನ್ ಕೆಲಸ ಮಾಡ್ತಿತ್ತಪ್ಪ ಅಂತಂದ್ರೆ, ರೆವಲ್ಯೂಷನರಿ ಆರ್ಮ್ ಫೋರ್ಸಸ್ ಆಫ್ ಕೊಲಂಬಿಯಾ ಇಂಡಿಯಾದ ಹೆಂಗ್ ನಕ್ಸಲೈಟ್ಸ್ ಅದರ ಆ ಟೈಪ್ ಕೊಲಂಬಿಯಾದಾಗಿದ್ರು. ಅವ್ರ ಅಗ್ರಿಕಲ್ಚರ್ ರಿಫಾರ್ಮ್ಸ್, ಪೊಲಿಟಿಕಲ್ ರಿಫಾರ್ಮ್ಸ್, ಅದೇ ರೀತಿ ಬೇರೆ ಬೇರೆ ರಿಫಾರ್ಮ್ಸ್ ಎಲ್ಲ ಅಲ್ಲಿ ಫೈಟ್ ಮಾಡ್ತಿದ್ರು. ಅವ್ರ ಬಂದೂಕ ಮತ್ತು ಬಾಂಬನ್ನು ಯೂಸ್ ಮಾಡಿ ಬಹಳಷ್ಟು ಮಂದಿಗೆ 1951 ಇಂದ ಇವತ್ತಿನ ತಕ್ಕ ಅವ್ರಿಗೆ ಏನ್ ಮಾಡ್ಕೋತ ಬಂದಾರ ಅಂತಂದ್ರೆ ಅಲ್ಲಿ ಕೊಲ್ಕೋತ ಬಂದಾರ ಮಂದಿಗೆ. ಅದಕ್ಕೆ ಇವ್ರು ಏನ್ ಮಾಡಿದ್ರು, 2012ರಾಗ ಸಾಂತೋಸ್ ಅವ್ರು ಏನ್ ಮಾಡಿದ್ರು, ಎಲೆಕ್ಟ್ ಆಗಿದ್ರು, ಪ್ರೆಸಿಡೆಂಟ್ ಎಲೆಕ್ಟ್ ಆಗೋಣ ಏನ್ ಮಾಡಿದ್ರು, ಅಲ್ಲಿ ಪೀಸ್ ಟ್ರೀಟಿ ಸೈನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಪೀಸ್ ಟ್ರೀಟಿ ಸೈನ್ ಮಾಡಿ ಅವ್ರನ್ನ ನಾರ್ಮಲ್ ಜನತೆ ಜೋಡಿ ಕೂಡ್ಸಕ್ ಟ್ರೈ ಮಾಡಿದ್ರು. ಪೀಸ್ ಟ್ರೀಟಿ ಸೈನ್ ಆಯ್ತು ಯಾವಾಗಪ್ಪ ಅಂತಂದ್ರೆ 2016 ಪೀಸ್ ಟ್ರೀಟಿ ಸೈನ್ ಆಯ್ತು. 2016 ಪೀಸ್ ಟ್ರೀಟಿ ಸೈನ್ ಆಯ್ತು. 2016 ಪೀಸ್ ಟ್ರೀಟಿ ಸೈನ್ ಆಗೋಣ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ರೆಫರೆಂಡಮ್ ಇಟ್ರು ಮಂದಿ ಮುಂದೆ. ರೆಫರೆಂಡಮ್ ಇಟ್ಟು ವೋಟ್ ಮಾಡಕ್ ಹೇಳಿದ್ರು ಮಂದಿ. ಅದ್ರ ಮಂದಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಪೀಸ್ ಟ್ರೀಟಿಗೆ ರಿಜೆಕ್ಟ್ ಮಾಡಿದ್ರು. ಯಾಕೆ ಮಂದಿ ಇದು ಪೀಸ್ ಟ್ರೀಟಿನ ರಿಜೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರೇನಂದ್ರು, ಮಂದಿ ಏನು ಉತ್ತರ ಕೊಟ್ರಪ್ಪ ಅಂತಂದ್ರೆ 1951 ದಿಂದ ಅವ್ರು ಎಷ್ಟು ಮಂದಿ ಕೊಲ್ಕೋತ ಬಂದಾರಲ್ಲ ಅವ್ರಿಗೆ ಕೊಂದಿದ್ದಕ್ಕೆ ಶಿಕ್ಷೆ ಯಾರು ಕೊಡೋರು ಅವ್ರಿಗೆ ಅಂತ ಹೇಳಿ ಅವ್ರಿಗೆ ರಿಜೆಕ್ಟ್ ಮಾಡಿದ್ರು. ಆ ರೆಫರೆಂಡಮ್ ಅನ್ನ ರಿಜೆಕ್ಟ್ ಮಾಡಿದ್ರು. ಆ ರೆಫರೆಂಡಮ್ ರಿಜೆಕ್ಟ್ ಮಾಡೋಣ ಇವ್ರು ಸಾಂತೋಸ್ ಅವ್ರು ಏನ್ ಮಾಡ್ಯಾರ, ಸೆಕೆಂಡ್ ಪೀಸ್ ಟ್ರೀಟಿಯನ್ನು ಹೊಳ್ಳಿಗೆ ರೀಕನ್ಸಿಡರ್ ಮಾಡ್ಯಾರ. ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರೆ ಮ್ಯಾಪ್ ಒಳಗೆ ಕೊಲಂಬಿಯಾ ಎಲ್ಲಿ ಬರ್ತೈತೆ ನೋಡೋಣ. ಮ್ಯಾಪ್ ಒಳಗೆ ಕೊಲಂಬಿಯಾ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಮ್ಯಾಪ್ ಒಳಗೆ ಕೊಲಂಬಿಯಾ ಈ ರೀಜನ್ ಬರ್ತದೆ. ಕೊಲಂಬಿಯಾ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ನಾರ್ತ್ ವೆಸ್ಟ್ ನಾಗ ಪನಾಮಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಆಮೇಲೆ ಈಸ್ಟ್ ಒಳಗೆ ವೆನೆಜುಲಾ ಮತ್ತು ಬ್ರೆಜಿಲ್ ಜೋಡಿ ಶೇರ್ ಮಾಡ್ತೈತಿ. ಆಮೇಲೆ ಸೌತ್ ಒಳಗೆ ಎದ್ರ ಜೋಡಿ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ಇಕ್ವೆಡಾರ್ ಮತ್ತು ಪೇರು ಜೋಡಿ ಸೌತ್ ನಾಗ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ನಾವು ಯಾವ ಸ್ಟಡಿ ಮಾಡೋದು ಅಂತಂದ್ರೆ ಇಕ್ವೆಡಾರ್ ಬಗ್ಗೆ. ಇಕ್ವೆಡಾರ್ ಒಳಗೆ ಆಂಡೀಸ್ ಮೌಂಟೇನ್ಸ್ ಐತಿ. ಇಕ್ವೆಡಾರ್ದಿಂದ ಆಂಡೀಸ್ ಮೌಂಟೇನ್ ರೇಂಜ್ ಸ್ಟಾರ್ಟ್ ಆಗ್ತೈತಿ. ಆಂಡೀಸ್ ಮೌಂಟೇನ್ ರೇಂಜ್ ಅಂದ್ರೆ ಏನು ಹೇಳ್ತೀನಿ ಫಸ್ಟಿಗೆ. ಇದೊಂದು ಮೌಂಟೇನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದೇ ರೀತಿ ಉದ್ದ ಲೆಂತ್ವಾಗಿ ಏನ್ ಮೌಂಟೇನ್ಗಳು ಇರ್ತಾವಲ್ಲ ಇದಕ್ಕೆ ನಾವೇನ್ ಕರಿತೀವಿ, ಮೌಂಟೇನ್ ರೇಂಜಸ್ ಅಂತ ಕರಿತೀವಿ. ಆಂಡೀಸ್ ಮೌಂಟೇನ್ ರೇಂಜ್ ಏನೈತಿ ವರ್ಲ್ಡ್ ಒಳಗೆ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಅಂತ ಹೇಳ್ತೀವಿ. ಆಂಡೀಸ್ ಒಳಗೆ ಏನೈತಿ, ಆಂಡೀಸ್ ಈಸ್ ವರ್ಲ್ಡ್ಸ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್. ಈ ಆಂಡೀಸ್ ಮೌಂಟೇನ್ ರೇಂಜ್ ಎಲ್ಲಿ ಚಾಲು ಆಗುತ್ತಪ್ಪ ಅಂತಂದ್ರೆ ಇಕ್ವೆಡಾರ್ದಿಂದ ಚಾಲು ಆಗ್ತೈತಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಕ್ವೆಡಾರ್ ಒಳಗೆ ಏನಪ್ಪಾ ಅಂತಂದ್ರೆ ಜೂಲಿಯನ್ ಅಸಾಂಜ್ ಯಾರಪ್ಪ ಅಂತಂದ್ರೆ ಚೀಫ್ ಎಡಿಟರ್ ಆಫ್ ವಿಕಿಲೀಕ್ಸ್ ಏನಪ್ಪಾ ಅಂತಂದ್ರೆ ಒಂದು ನ್ಯೂಸ್ ಕಂಪನಿ ಐತಿ. ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜೂಲಿಯನ್ ಅಸಾಂಜ್ ಅವ್ರ ಫೋಟೋ ಇಲ್ಲೈತಿ. ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ 2010ರಾಗ ಒಂದು ಲೀಕ್ ಮಾಡ್ತಾರೆ, ಒಂದು ಸುದ್ದಿಯನ್ನು ಲೀಕ್ ಮಾಡ್ತಾರೆ. ಆ ಸುದ್ದಿ ಒಳಗೆ USA ಮತ್ತು ಅದರ್ ಕಂಟ್ರೀಸ್ ರಿಲೇಟೆಡ್ ಇಂಪಾರ್ಟೆಂಟ್ ಇಶ್ಯೂಸ್ ಇರ್ತಾವ. ಅದ್ರೊಳಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ USA ರಿಲೇಟೆಡ್ ಅವರು, USAದವರು ಅಫ್ಘಾನಿಸ್ತಾನ ಮತ್ತು ಇರಾಕ್ ವಾರ್ದಾಗ ಮಂದಿಗೆ ವಾರ್ ಪ್ರಿಸನರ್ಸಿಗೆ ಹೆಂಗ್ ಟ್ರೀಟ್ ಮಾಡ್ಯಾರ ಅನ್ನೋದು ಅವ್ರವ್ರು ಇದ್ರೊಳಗೆ ತೋರಿಸ್ತಾರ. ಆ ತೋರ್ಸೋಣ ಏನಾಗ್ತೈತಿ, USA ಮತ್ತು ಬೇರೆ ಕಂಟ್ರೀಸಿಗೆ ಸಿಟ್ಟು ಬರ್ತೈತಿ. ಅವ್ರು ಏನ್ ಹೇಳ್ತಾರೆ, ಇವ್ರಿಗೆ ಅರೆಸ್ಟ್ ಮಾಡ್ಬೇಕಂತೇಳಿ ಒಂದು ಆದೇಶ ಹೊರಡಿಸ್ತಾರ. ಇವ್ರು ಅರೆಸ್ಟ್ ಆಗ್ಬಾರ್ದಂತ ಏನ್ ಮಾಡ್ತಾರೆ, ಇವರು ಬೇರೆ ದೇಶಕ್ಕೆ ಹೋಗಿ ಅಸೈಲಮ್ ಕೇಳ್ತಾರೆ. ಅಸೈಲಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಶ್ರಯ ಕೇಳ್ತಾರೆ ಬೇರೆ ದೇಶಕ್ಕೆ ಹೋಗಿ. ಅವಾಗ ಆಶ್ರಯ ಕೊಟ್ಟಿದ್ ಇವ್ರಿಗೆ ಯಾವ ದೇಶಪ್ಪ ಅಂತಂದ್ರೆ
ಈಕ್ವೆಡಾರ್ ಅನ್ನೋ ಕಂಟ್ರಿ ಇವರಿಗೆ ಆಶ್ರಯ ಕೊಡ್ತೈತಿ. ಈಗ ಪ್ರೆಸೆಂಟ್ಲಿ ಇವ್ರು ಎಲ್ಲದಾರಪ್ಪ ಅಂತಂದ್ರೆ ಲಂಡನ್ ನಾಗ ಅದಾರ. ಲಂಡನ್ ನಾಗ ಎಲ್ಲದಾರಪ್ಪ ಅಂತಂದ್ರೆ ಈಕ್ವೆಡಾರ್ ಎಂಬಸಿ ಒಳಗೆ ಲಂಡನ್ ನಾಗ ಅದಾರ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಈಕ್ವೆಡಾರ್ ಒಳಗೆ ಏನಾಗಿತ್ತಪ್ಪ 2016 ಒಳಗೆ ಅಂತಂದ್ರೆ ಅರ್ಥಕ್ವಿಕ್ ಆಗಿತ್ತಂತೆ. ಅರ್ಥಕ್ವಿಕ್ ರೀಸನ್ಸ್ ಏನ್ ಕೊಟ್ಟರು ಗೊತ್ತೈತೆ ಸೈಂಟಿಸ್ಟ್, ಡ್ಯಾಮ್ ಕಟ್ಟಿದ್ರಂತ ಅಲ್ಲಿ. ಆ ಡ್ಯಾಮ್ ಕಟ್ಟಿದ್ರ ಇದರಿಂದ ಏನಾಗತ್ತಪ್ಪ ಅಂತ ಅರ್ಥಕ್ವಿಕ್ ಆಗಿತ್ತು ಅಂತ ಹೇಳ್ತಾರೆ. ಆಮೇಲೆ ನಾವು ಇನ್ನೊಂದೇನಪ್ಪ ಕನ್ಸಿಡರ್ ಮಾಡಬಹುದು ಅಂತಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಅರ್ಥಕ್ವಿಕ್ ಅದಾವ. ಅದ್ರೊಳಗೆ ಡಿಫರೆಂಟ್ ಟೈಪ್ಸ್ ಆಫ್ ಅರ್ಥಕ್ವಿಕ್ ಒಳಗೆ ಏನೈತಪ್ಪ ಅಂತಂದ್ರೆ ಫಿಸಿಕಲ್ ವೇರಿಯೇಷನ್ ಏನೇ ಆಯ್ತಪ್ಪ ಅರ್ತ್ ಸರ್ಫೇಸ್ ಮ್ಯಾಗ ಅಂತಂದ್ರೆ ಅದು ಏನಾಗುತ್ತೆ ಅರ್ಥಕ್ವಿಕ್ ಆಗಕ್ಕೆ ಒಂದು ರೀಸನ್ ಅಂತ ಹೇಳ್ತಾರೆ. ಆ ರೀಸನ್ ಈಗ ನಾವು ಇದು ಎಕ್ಸಾಂಪಲ್ ಕೊಡಬಹುದು ಈಕ್ವೆಡಾರ್. ಓಕೆ, ಇದು ಅರ್ಥಕ್ವಿಕ್ ಇಷ್ಟು ಇಂಟೆನ್ಸಿಟಿ ಭಾರಿ ಹೈ ಇಂಟೆನ್ಸಿಟಿ ಅರ್ಥಕ್ವಿಕ್ ಇತ್ತು, ಅದರಿಂದ ಬಹಳಷ್ಟು ಹಾನಿ ಆಯ್ತು. ಅದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಪ್ರೆಸಿಡೆಂಟ್ ಅವರು ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದೈತಪ್ಪ ಅಂತಂದ್ರೆ ಈಕ್ವೆಡಾರ್ ಎಲ್ಲಿ ಬರ್ತೈತೆ ಅನ್ನೋದು ನಾವು ಸ್ಟಡಿ ಮಾಡಬೇಕು. ಈಕ್ವೆಡಾರ್ ಎಲ್ಲಿ ಬರ್ತೈತೆ ಅಂದ್ರೆ ಈಕ್ವೆಡಾರ್ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ನಾರ್ತ್ ಒಳಗ ಕೊಲಂಬಿಯಾ ಜೋಡಿ ಶೇರ್ ಮಾಡ್ತೈತಿ, ಈಸ್ಟ್ ಮತ್ತೆ ಸೌತ್ ಒಳಗ ಪೆರು ಜೋಡಿ ಶೇರ್ ಮಾಡ್ತೈತಿ, ವೆಸ್ಟ್ ಒಳಗೆ ಏನೈತಪ್ಪ ಇದು ಪೆಸಿಫಿಕ್ ಓಷನ್. ಇದು ಪೆಸಿಫಿಕ್ ಓಷನ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತ ಪೆರು. ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ನ್ಯೂ ವರ್ಲ್ಡ್ ವಂಡರ್ಸ್ ಏನ್ ಕನ್ಸಿಡರ್ ಮಾಡಿರಲ್ಲ, ನ್ಯೂ ವರ್ಲ್ಡ್ ವಂಡರ್ಸ್ ಏನಾದವಲ್ಲ 2007 ಒಳಗೆ, ಅವಾಗ ಏನಾಗ್ತೈತಿ ಮಾಚು ಪಿಚ್ಚು ಅಂತ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಐತಿ ಪೆರು. ಅದ್ರ ಒಳಗ ನ್ಯೂ ವರ್ಲ್ಡ್ ವಂಡರ್ ಒಳಗ ಮಾಚು ಪಿಚ್ಚು ಅನ್ನೋ ಪ್ಲೇಸ್ ಏನೈತಿ ಪೆರುದು, ಅದು ಕೂಡ ಇನ್ವಾಲ್ವ್ ಆಗೈತಿ, ಅದು ಕೂಡ ಇನ್ಕ್ಲೂಡ್ ಮಾಡ್ಯಾರ. ಅದು ಮಾಚು ಪಿಚ್ಚು ಎಲ್ಲಿ ಬರ್ತೈತೆ ಅಂತಂದ್ರೆ ಪೆರು ಒಳಗೆ ಬರ್ತೈತೆ ಅಂತ ಹೇಳಿ ನಾವು ನೆನಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಆಂಡೀಸ್ ಮೌಂಟೇನ್ ರೇಂಜ್ ಪೆರು ಒಳಗೂ ಹಾಯ್ದು ಹೋಗ್ತೈತಿ. ಆಮೇಲೆ ಲೇಕ್ ಟಿಟಿಕಾಕ ಏನೈತಿ ಸೌತ್ ಅಮೆರಿಕಾದು ಲಾರ್ಜೆಸ್ಟ್ ಲೇಕ್ ಐತಿ. ಸೌತ್ ಅಮೆರಿಕಾದ ಲಾರ್ಜೆಸ್ಟ್ ಲೇಕ್ ಯಾವುದು? ಲೇಕ್ ಟಿಟಿಕಾಕ. ಎಷ್ಟು ಏರಿಯಾದಾಗ ಅದು ವಿಸ್ತಾರ ಆಗೈತಪ್ಪ ಅಂತಂದ್ರೆ 8340 ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಅದು ವಿಸ್ತಾರ ಆಗೈತಿ. ಅದ್ರ ಪಿಕ್ಚರ್ ಇಲ್ಲ ಐತಿ ನಮ್ಮ ಜೋಡಿ, ನಾವು ಇದು ಅದರ ಪಿಕ್ಚರ್ ನೋಡ್ಕೋಬಹುದು. ಆಮೇಲೆ ಅದ್ರ ಮ್ಯಾಪ್ ಎಲ್ಲೈತಿ ಅನ್ನೋದು ಇಲ್ಲೈತಿ. ಓಕೆ, ಇದೇನೈತಿ ಇದು ಮಾಚು ಪಿಚ್ಚು ಚಿತ್ರ ಐತಿ. ನೆಕ್ಸ್ಟ್ ನಾವು ನೋಡೋದೇನಪ್ಪ ಮ್ಯಾಪ್ದಾಗ ಅಂತಂದ್ರೆ ಪೆರು ಎಲ್ಲಿ ಬರ್ತೈತೆ ಅಂತಂದ್ರೆ ಓಕೆ, ಪೆರು ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ಅನ್ನೋದು ನೋಡ್ಬೇಕು. ನಾರ್ತ್ ಒಳಗ ಪೆರು ಈಕ್ವೆಡಾರ್ ಮತ್ತೆ ಕೊಲಂಬಿಯಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ ಈಸ್ಟ್ ಒಳಗ ಬೊಲಿವಿಯಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ ಒಳಗ ಚಿಲಿ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ವೆಸ್ಟ್ ಒಳಗ ಪೆಸಿಫಿಕ್ ಓಷನ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಆಮೇಲೆ ಈಸ್ಟ್ ಒಳಗೆ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ಬ್ರೆಜಿಲ್ ಜೋಡಿ ಈಸ್ಟ್ ಒಳಗ ಬಾರ್ಡರ್ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಂತಂದ್ರೆ ಚಿಲಿ ಒಳಗೆ 2 ಟೈಪ್ ಆಫ್ ಡೆಸರ್ಟ್ಸ್ ಅದಾವ. ಒಂದು ಪೆಟಗೋನಿಯನ್ ಡೆಸರ್ಟ್, ಒಂದು ಅಟಕಾಮಾ ಡೆಸರ್ಟ್. ಇವು ಎರಡು ಏನದಾವಪ್ಪ ಅಂತಂದ್ರೆ ಕೋಲ್ಡ್ ಡೆಸರ್ಟ್ ಅದಾವ. ಕೋಲ್ಡ್ ಡೆಸರ್ಟ್ ಅದಾವ. ಇದಕ್ಕೆ ಅಟಕಾಮಾ ಡೆಸರ್ಟ್ ಏನಂತಾರ ಕೋಲ್ಡ್ ಕೋಸ್ಟಲ್ ಡೆಸರ್ಟ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕೂಡ ಆಂಡೀಸ್ ಮೌಂಟೇನ್ ಐತಿ. ಇಲ್ಲಿ ಯಾಕೆ ಕೋಲ್ಡ್ ಡೆಸರ್ಟ್ ಅದಾವ ಅನ್ನೋದು ನಾವು ತಿಳ್ಕೋಬೇಕು. ಇಲ್ಲಿ ಏನೈತಲ್ಲ, ಇಲ್ಲಿ ಪೆರುವಿಯನ್ ಕರೆಂಟ್ ಅಂತ ಬರ್ತೈತಿ. ಪೆರುವಿಯನ್ ಕರೆಂಟ್ ಏನೈತಿ ಅದು ಕೋಲ್ಡ್ ಕರೆಂಟ್ ಐತಿ. ಪೆರುವಿಯನ್ ಕರೆಂಟ್ ಕೋಲ್ಡ್ ಕರೆಂಟ್ ಐತಿ. ಪೆರುವಿಯನ್ ಕರೆಂಟಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಹಾಂಬೋಲ್ಟ್ ಕರೆಂಟ್ ಅಂತ ಅಂತಾರ. ಈ ಕೋಲ್ಡ್ ಕರೆಂಟ್ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಪೆಟಗೋನಿಯನ್ ಡೆಸರ್ಟ್ ಮತ್ತು ಅಟಕಾಮಾ ಡೆಸರ್ಟ್ ಏನೈತಿ ಕೋಲ್ಡ್ ಡೆಸರ್ಟ್ ಆಗಿ ಫಾರ್ಮ್ ಆಗ್ಯಾವ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಒಳಗೆ ಏನಿತ್ತಪ್ಪ ಅಂತಂದ್ರೆ ಹಾಂಬೋಲ್ಟ್ ಪೆಂಗ್ವಿನ್ ಅಂತ ಅದಾವ. ಹಾಂಬೋಲ್ಟ್ ಪೆಂಗ್ವಿನ್ ಎಲ್ಲ ಸಿಗ್ತಾವ ಅಂತಂದ್ರೆ ಪೆರು ಮತ್ತು ಚಿಲಿದಾಗ ಸಿಗ್ತಾವ. ಅದನ್ನೇನ್ ಮಾಡ್ಯಾರಪ್ಪ ಅಂತಂದ್ರೆ ರೀಸೆಂಟ್ಲಿ ಮುಂಬೈನ ತಂದಿಟ್ರ. ಯಾವ ಝೂನ ತಂದಿಟ್ರ ಅಂತಂದ್ರೆ ರಾಣಿಬಾಗ್ ಝೂದಾಗ ತಂದಿಟ್ರ. ಪೆಟಗೋನಿಯನ್ ಡೆಸರ್ಟ್ ಏರಿಯಾ ಎಲ್ಲೈತಿ ಅಂದ್ರೆ ಇಲ್ಲೈತಿ ನೋಡ್ರಿ. ಪೆಟಗೋನಿಯನ್ ಡೆಸರ್ಟ್ ಏರಿಯಾ ಇಲ್ಲೈತಿ. ಅದೇ ರೀತಿ ಅಟಕಾಮಾ ಡೆಸರ್ಟ್ ಏರಿಯಾ ಎಲ್ಲೈತಪ್ಪ ಅಂತಂದ್ರೆ ಅಟಕಾಮಾ ಡೆಸರ್ಟ್ ಇಲ್ಲೈತಿ. ಆಮೇಲೆ ಇಲ್ಲಿ ಏನೈತಿ ನಾವು ಪೆರುವಿನ್ ಕರೆಂಟ್ ಅನ್ನು ತೋರಿಸಿದೆ. ಓಕೆ, ನೆಕ್ಸ್ಟ್ ಚಿಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಚಿಲಿ ಎಲ್ಲೆಲ್ಲಿ ಐತೆ ಅಂತಂದ್ರೆ ನಾವು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಚಿಲಿ ಕಂಟ್ರಿ ಎಲ್ಲೆಲ್ಲಿ ಐತೆ ಅನ್ನೋದು ನೋಡ್ಬೇಕು. ಚಿಲಿ ಎಲ್ಲೆಲ್ಲಿ ಯಾವ್ದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ನಾರ್ತ್ ಒಳಗೆ ಪೆರು ಜೋಡಿ ಶೇರ್ ಮಾಡ್ತೈತಿ. ಓಕೆ, ಸೌತ್ ಒಳಗೆ ಬೊಲಿವಿಯಾ ನಾರ್ತ್ ಈಸ್ಟ್ ನ ಬೊಲಿವಿಯಾ ಜೋಡಿ ಶೇರ್ ಮಾಡ್ತೈತಿ. ಆಮೇಲೆ ಅರ್ಜೆಂಟೀನಾ ಜೋಡಿ ಎಲ್ಲಿ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ಈಸ್ಟ್ ಒಳಗೆ ಅರ್ಜೆಂಟೀನಾ ಜೋಡಿ ಶೇರ್ ಮಾಡ್ತೈತಿ. ಸೌತ್ ಒಳಗೆ ಡಾರ್ಕ್ ಪ್ಯಾಸೇಜ್ ಅಂತೈತಿ. ಡ್ರಾಕ್ ಪ್ಯಾಸೇಜ್ ಇಂಪಾರ್ಟೆಂಟ್ ಎದಕ್ಕಪ್ಪ ಅಂತಂದ್ರೆ ಡ್ರಾಕ್ ಪ್ಯಾಸೇಜ್ ಏನೈತಿ ಅಂಟಾರ್ಟಿಕಾ ಮತ್ತು ಸೌತ್ ಅಮೆರಿಕಾ ಮತ್ತು ಅಂಟಾರ್ಟಿಕಾ ಡಿವೈಡ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಡ್ರಾಕ್ ಪ್ಯಾಸೇಜ್. ಇದು ವೆರಿ ಇಂಪಾರ್ಟೆಂಟ್. ಸೌತ್ ಆಫ್ ಚಿಲಿ ಎದರಿಂದ ಬಾಂಡ್ ಆಗೈತಪ್ಪ ಅಂತಂದ್ರೆ ಡ್ರಾಕ್ ಪ್ಯಾಸೇಜ್ ಇಂದ ಬಾಂಡ್ ಆಗೈತೆ ಅಂತ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಅರ್ಜೆಂಟೀನಾ ಒಳಗೆ ಹೈಯೆಸ್ಟ್ ಪಾಯಿಂಟ್ ಆಫ್ ಸೌತ್ ಅಮೆರಿಕಾ ಐತಿ. ಅದು ಯಾವ್ದಪ್ಪ ಅಂತಂದ್ರೆ ಅಕನ್ಗುವಾ. ಅದರ ಹೈಟ್ ಐತಿ ಅಂತಂದ್ರೆ 7020 ಮೀಟರ್ ಐತಿ. ಆಮೇಲೆ ಅಲ್ಲಿ ಇದು ಎದ್ರ ರೇಂಜ್ ಒಳಗೆ ಅದ ಅಂತಂದ್ರೆ ಆಂಡೀಸ್ ಮೌಂಟೇನ್ ರೇಂಜಸ್ ಅಂತ ನಾನು ಏನ್ ಹೇಳಿದೆ. ಆಂಡೀಸ್ ಮೌಂಟೇನ್ ರೇಂಜಸ್ ಒಳಗೆ ಒಂದು ಮೌಂಟೇನ್ ಐತಿ. ಅದು ಯಾವ್ದಪ್ಪ ಅಂತ ಅಕನ್ಗುವಾ. ಅದು ಹೈಯೆಸ್ಟ್ ಮೌಂಟೇನ್ ರೇಂಜ್ ಇನ್ ಸೌತ್ ಅಮೆರಿಕಾ. ಅದರ ಹೈಟ್ ಎಷ್ಟು ಐತಿ ಅಂದ್ರೆ 7020 ಮೀಟರ್ ಐತಿ. ಆಮೇಲೆ ಲೋಯೆಸ್ಟ್ ಪಾಯಿಂಟ್ ಇನ್ ಸೌತ್ ಅಮೆರಿಕಾ ಯಾವ್ದಪ್ಪ ಅಂತಂದ್ರೆ ವೇಲ್ಸ್ ಪೆನಿನ್ಸುಲಾ ಎಲ್ಲ ಬರ್ತೈತಪ್ಪ ಅಂತಂದ್ರೆ ವೇಲ್ಸ್ ಪೆನಿನ್ಸುಲಾ ಇಲ್ಲಿ ಬರ್ತೈತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮನುಷ್ಯ ಯಾರಪ್ಪ ಅರ್ಜೆಂಟೀನಾ ಒಳಗಂತಂದ್ರೆ ಮೆಸ್ಸಿ, ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಫ್ ವರ್ಲ್ಡ್.
ಓಕೆ, ನಾವು ನೆಕ್ಸ್ಟ್ ಏನ್ ನೋಡೋದಪ್ಪ ಅಂತಂದ್ರೆ ಅರ್ಜೆಂಟೀನಾ ಎಲ್ಲಿ ಬರ್ತೈತಿ ಮ್ಯಾಪ್ನಾಗ ಅಂತ ನೋಡ್ಬೇಕು. ಅರ್ಜೆಂಟೀನಾ ಎಲ್ಲಿ ಬರ್ತೈತಿ ಮ್ಯಾಪ್ನಾಗ ಅಂತಂದ್ರೆ ಇಲ್ಲಿ ಬರ್ತೈತಿ ಅರ್ಜೆಂಟೀನಾ ಮ್ಯಾಪ್ನಾಗ ಇಲ್ಲಿ ಬರ್ತೈತಿ. ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ಅಂದ್ರೆ ವೆಸ್ಟ್ನಾಗ ಚಿಲಿ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ, ನಾರ್ತ್ನಾಗ ಬೊಲಿವಿಯಾ ಮತ್ತು ಪ್ಯಾರಾಗ್ವೆ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ, ನಾರ್ತ್ನ ಪ್ಯಾರಾಗ್ವೆ ಮತ್ತು ಬೊಲಿವಿಯಾ ಜೋಡಿ ಶೇರ್ ಮಾಡ್ತೈತಿ, ನಾರ್ತ್ ಈಸ್ಟ್ನಾಗ ಉರುಗ್ವೆ ಮತ್ತು ಸೌತ್ ಅಟ್ಲಾಂಟಿಕ್ ಓಷನ್ ಜೋಡಿ ಶೇರ್ ಮಾಡ್ತೈತಿ. ಇದು ಉರುಗ್ವೆ, ಇದು ಸೌತ್ ಅಟ್ಲಾಂಟಿಕ್ ಓಷನ್. ಆಮೇಲೆ ಇನ್ನೊಂದು ಸೌತ್ನಾಗ ಏನಪ್ಪ ಅಂತಂದ್ರೆ ಡ್ರಾಕ್ ಪ್ಯಾಸೇಜ್. ಇನ್ನಾಗ ಹೇಳಿದಲ್ಲ ಅಂಟಾರ್ಟಿಕಾ ಮತ್ತು ಸೌತ್ ಅಮೆರಿಕಾಗೆ ಡಿವೈಡ್ ಮಾಡು, ಸೌತ್ ಅಮೆರಿಕಾ ಡಿವೈಡ್ ಮಾಡೋ ಪ್ಯಾಸೇಜ್ ಯಾವ್ದಪ್ಪ ಅಂತಂದ್ರೆ ಡ್ರಾಕ್ ಪ್ಯಾಸೇಜ್. ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದು ಅಂತಂದ್ರೆ ಉರುಗ್ವೆ ಏನೈತಪ್ಪ ಅಂತಂದ್ರೆ ಸೆಕೆಂಡ್ ಸ್ಮಾಲೆಸ್ಟ್ ನೇಷನ್ ಇನ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಒಳಗೆ ಸೆಕೆಂಡ್ ಸ್ಮಾಲೆಸ್ಟ್ ನೇಷನ್. ಸುರಿನೇಮ್ ಏನೈತಿ ಫಸ್ಟ್ ಸ್ಮಾಲೆಸ್ಟ್ ನೇಷನ್. ಎಲ್ಲಕ್ಕಿಂತ ಸ್ಮಾಲೆಸ್ಟ್ ನೇಷನ್ ಸೌತ್ ಅಮೆರಿಕಾದಾಗ ಯಾವ್ದಪ್ಪ ಅಂತಂದ್ರೆ ಸುರಿನೇಮ್. ಅದು ಆಗಿಂದ ಯಾವ್ದಪ್ಪ ಅಂತಂದ್ರೆ ಉರುಗ್ವೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಂತಂದ್ರೆ ಪ್ಯಾರಾಗ್ವೆಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಹಾರ್ಟ್ ಆಫ್ ಸೌತ್ ಅಮೆರಿಕಾ ಅಂತ ಕರೀತಾರೆ. ಹಾರ್ಟ್ ಆಫ್ ಸೌತ್ ಅಮೆರಿಕಾ ಎದಕ್ಕೆ ಕರೀತಾರೆ ಪ್ಯಾರಾಗ್ವೆಗಪ್ಪ ಅಂತಂದ್ರೆ ಅದ್ರ ಸೆಂಟ್ರಲ್ ಲೊಕೇಶನ್ ಇರೋದ್ರಿಂದ ಅದಕ್ಕೆ ಏನಂತ ಕರೀತಾರೆ, ಸೆಂಟ್ರಲ್ ಲೊಕೇಶನ್ ಇರೋದ್ರಿಂದ ಹಾರ್ಟ್ ಆಫ್ ಸೌತ್ ಅಮೆರಿಕಾ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಎರಡು ಕಂಟ್ರಿ ನೋಡ್ಬೇಕಾಗಿದೆ ಯಾವ್ದಾವ್ದಪ್ಪ ಅಂತಂದ್ರೆ ಪ್ಯಾರಾಗ್ವೆ ಮತ್ತು ಉರುಗ್ವೆ. ಪ್ಯಾರಾಗ್ವೆ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಇಲ್ಲಿ ಬರ್ತೈತೆ ಪ್ಯಾರಾಗ್ವೆ. ನೆಕ್ಸ್ಟ್ ಇಲ್ಲಿ ಬರೋದು ಯಾವ್ದು ಅಂತಂದ್ರೆ ಉರುಗ್ವೆ. ಪ್ಯಾರಾಗ್ವೆ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ, ಉರುಗ್ವೆ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ನೋಡ್ಕೊಂಡು ಫಸ್ಟಿಗೆ ಯಾವ್ದು ಕನ್ಸಿಡರ್ ಮಾಡೋದು ಅಂದ್ರೆ ನಾವು ಉರುಗ್ವೆ ಕನ್ಸಿಡರ್ ಮಾಡ್ಬೋದು. ಉರುಗ್ವೆ ವೆಸ್ಟ್ ಒಳಗೆ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡತೈತಿ ಅಂದ್ರೆ ಅರ್ಜೆಂಟೀನಾ ಜೋಡಿ ಬಾರ್ಡರ್ ಶೇರ್ ಮಾಡತೈತಿ. ನಾರ್ತ್ ಮತ್ತು ಈಸ್ಟ್ದಾಗ ಎದ್ರ ಜೋಡಿ ಶೇರ್ ಮಾಡತೈತಪ್ಪ ಅಂತಂದ್ರೆ ನಾರ್ತ್ ಮತ್ತು ಈಸ್ಟ್ ಒಳಗೆ ಎದ್ರ ಜೋಡಿ ಶೇರ್ ಮಾಡತೈತಿ ಅಂದ್ರೆ ಬ್ರೆಜಿಲ್ ಜೋಡಿ ಶೇರ್ ಮಾಡತೈತಿ. ಸೌತ್ ಮತ್ತು ಸೌತ್ ಈಸ್ಟ್ದಾಗ ಎದ್ರ ಜೋಡಿ ಶೇರ್ ಮಾಡತೈತಿ ಅಂದ್ರೆ ಸೌತ್ ಮತ್ತು ಸೌತ್ ಈಸ್ಟ್ ಜೋಡಿ ಎದ್ರ ಜೋಡಿ ಶೇರ್ ಮಾಡತೈತಿ ಅಂದ್ರೆ ಸೌತ್ ಅಟ್ಲಾಂಟಿಕ್ ಓಷನ್ ಜೋಡಿ ಶೇರ್ ಮಾಡತೈತಿ. ನೆಕ್ಸ್ಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಪ್ಯಾರಾಗ್ವೆ ಸೌತ್ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡತೈತಿ ಅಂತ ಅರ್ಜೆಂಟೀನಾ ಜೋಡಿ ಬಾರ್ಡರ್ ಶೇರ್ ಮಾಡತೈತಿ. ಸೌತ್ ಮತ್ತು ಸೌತ್ ಈಸ್ಟ್ನಾಗ ಎರಡಕ್ಕೂ ಅರ್ಜೆಂಟೀನಾ ಜೋಡಿನ ಬಾರ್ಡರ್ ಶೇರ್ ಮಾಡತೈತಿ. ಈಸ್ಟ್ ಮತ್ತು ನಾರ್ತ್ ಈಸ್ಟ್ನಾಗ ಬ್ರೆಜಿಲ್ ಜೋಡಿ ಶೇರ್ ಮಾಡತೈತಿ. ಈಸ್ಟ್ ಮತ್ತು ನಾರ್ತ್ ಈಸ್ಟ್ನಾಗ ಬ್ರೆಜಿಲ್ ಜೋಡಿ ಶೇರ್ ಮಾಡತೈತಿ. ನಾರ್ತ್ ವೆಸ್ಟ್ನಾಗ ಎದ್ರ ಜೋಡಿ ಶೇರ್ ಮಾಡತೈತಿ ಅಂತಂದ್ರೆ ಬೊಲಿವಿಯಾ ಜೋಡಿ ಶೇರ್ ಮಾಡತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಬೊಲಿವಿಯಾ ಅಂತ ಅಂದ ತಕ್ಷಣ ನಮಗೆ ಫಸ್ಟ್ ತಲೆಯಾಗ ಏನ್ ಬರ್ಬೇಕಂತಂದ್ರೆ ವಾಟರ್ ಕ್ರೈಸಿಸ್. ಬೊಲಿವಿಯನ್ ವಾಟರ್ ಕ್ರೈಸಿಸ್ ಆಗಿತ್ತು. ಬೊಲಿವಿಯಾ ವಾಟರ್ ಕ್ರೈಸಿಸ್ ಯಾವಾಗ ಆಗಿತ್ತಪ್ಪ ಅಂತಂದ್ರೆ 99 ಮತ್ತು 2000 ಇಯರ್ದಾಗ ಆಗಿತ್ತು. ಯಾಕಾಗಿತ್ತಪ್ಪ ಅಂತಂದ್ರೆ ಅದ್ರ ವಾಟರ್ ಡಿಪಾರ್ಟ್ಮೆಂಟ್ ಏನೈತಿ ಅದನ್ನ ಪ್ರೈವೇಟೈಸ್ ಮಾಡಿದ್ರು. ವಾಟರ್ ಡಿಪಾರ್ಟ್ಮೆಂಟ್ ಪ್ರೈವೇಟೈಸ್ ಆಗಿದ್ದ ವಾಟರ್ ರೇಟ್ಸ್ ಹೆಚ್ಚದು. ವಾಟರ್ ರೇಟ್ಸ್ ಹೆಚ್ಚಾಗೋದಾಗಿಂದ ಅದಕ್ಕೆ ಮಂದಿಗಲ್ಲಿ ಹೆಚ್ಚು ಪೇಮೆಂಟ್ ಕೊಟ್ಟು ವಾಟರ್ ತಗೊಳ್ಳೋದಾಗಲಿಲ್ಲ. ಅದಕ್ಕೆ ಬೊಲಿವಿಯಾ ಒಳಗ ದೊಡ್ಡ ವಾರ್ ಆಯ್ತು. ವಾರ್ ಅಂದ್ರೆ ಮಂದಿ ನೋಡು ಗಲಭೆ ಆಯ್ತು. ಆ ಗಲಭೆಗೆ ಏನಂತ ಕರೀತಾರೆ ನಾವು ಬೊಲಿವಿಯನ್ ವಾಟರ್ ಕ್ರೈಸಿಸ್ ಅಂತ ಕರೀತಾರೆ. ಅದೇ ಸಿಚುವೇಶನ್ ಈ ವರ್ಷ ಕೂಡ ಆಗೈತಿ. ಯಾಕಪ್ಪ ಅಂತಂದ್ರೆ ಡ್ರಾಟ್ ಆಗಿದ್ರಿಂದ ಅಲ್ಲೇನೋ ಒಂದು ಡ್ಯಾಮ್ ಐತಿ, ಅದು ಡ್ಯಾಮ್ ಎಲ್ಲ ಒಣಗೋಗೈತಿ. ಇಲ್ಲಿ ನೋಡ್ಕೋಬಹುದು ನಾವು ಆ ಡ್ಯಾಮ್ ಎಷ್ಟು ಒಣಗೈತೆ ಅಂತ. ಈ ಡ್ಯಾಮ್ ಒಣಗೋದ್ರಿಂದ ಏನಾಗೈತಪ್ಪ ಅಂತಂದ್ರೆ ಒನ್ಸ್ ಅಗೇನ್ ಅಲ್ಲಿ ವಾಟರ್ ಶಾರ್ಟೇಜ್ ಬಿದ್ದೈತಿ. ಸೊ ಇದು ನ್ಯೂಸ್ನಾಗಿತ್ತು ಬೊಲಿವಿಯಾ ರಿಲೇಟೆಡ್. ನೆಕ್ಸ್ಟ್ ಈಗ ಬೊಲಿವಿಯಾ ಎಲ್ಲಿ ಬರ್ತೈತಿ ಮ್ಯಾಪ್ನಾಗ ನೋಡ್ಬೇಕು. ಬೊಲಿವಿಯಾ ಏನೈತಪ್ಪ ಅಂತಂದ್ರೆ ಲ್ಯಾಂಡ್ ಲಾಕ್ ಕಂಟ್ರಿ ಐತಿ. ಇಲ್ಲೈತಲ್ಲ ಬೊಲಿವಿಯಾ ಲ್ಯಾಂಡ್ ಲಾಕ್ ಕಂಟ್ರಿ ಐತಿ. ಬೊಲಿವಿಯಾ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತೆ ನಾವು ನೋಡ್ಬೇಕು. ನಾರ್ತ್ ಮತ್ತು ಈಸ್ಟ್ ಒಳಗೆ ಬೊಲಿವಿಯಾ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ಅಂದ್ರೆ ಬ್ರೆಜಿಲ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ ಈಸ್ಟ್ದಾಗ ಪ್ಯಾರಾಗ್ವೆ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ದಾಗ ಅರ್ಜೆಂಟೀನಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ ಈಸ್ಟ್ದಾಗ ಚಿಲಿ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ನಾರ್ತ್ ವೆಸ್ಟ್ದಾಗ ಪೆರು ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಬ್ರೆಜಿಲ್ ಒಳಗೆ 2016 ರಿಯೋ ಒಲಿಂಪಿಕ್ಸ್ ಆಗಿತ್ತು. ಯಾ ಸಿಟಿ ಒಳಗಾಗಿತ್ತಪ್ಪ ಅಂತಂದ್ರೆ ರಿಯೋ ಡಿ ಜನೇರಿಯೋ. ಆಮೇಲೆ ಬ್ರೆಜಿಲ್ ಒಳಗೆ ಲಾಂಗೆಸ್ಟ್ ರಿವರ್ ಐತಿ ಅಮೆಜಾನ್ ರಿವರ್ ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್. ಅದು ಎಲ್ಲೈತಪ್ಪ ಅಂತಂದ್ರೆ ಬ್ರೆಜಿಲ್ ಒಳಗೈತಿ. ಆಮೇಲೆ ರೀಸೆಂಟ್ಲಿ ಏನ್ ಮಾಡಿದ್ರು, ಅವ್ರ ಪ್ರೆಸಿಡೆಂಟ್ ಅನ್ನ ತೆಗೆದು ಹೋಗಿದ್ರು. ಅವ್ರ ಪ್ರೆಸಿಡೆಂಟ್ ಅಂತ ಇಂಪೀಚ್ ಮಾಡಿದ್ರು. ತೆಗೆದು ಹೋಗಿದ್ರು ಅಂದ್ರೆ ಇಂಪೀಚ್ ಮಾಡಿದ್ರು ಅಂತ ಇಂಗ್ಲಿಷ್ ನ. ಓಕೆ, ಎದಕ್ಕೆ ತೆಗೆದು ಹೋಗಿದ್ರಪ್ಪ ಅಂತಂದ್ರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಇದ್ದಿದ್ದಿಲ್ಲ ಅಂತ. ಇವ್ರನ್ನ ತೆಗೆದು ಹೋಗ್ಯಾಣ. ಯಾರು ನೆಕ್ಸ್ಟ್ ಪ್ರೆಸಿಡೆಂಟ್ ಆದ್ರಪ್ಪ ಅಂತಂದ್ರೆ ಮೈಕಲ್ ಟೀಮರ್. ಇದು ಒಂದ್ 2 ಎಕ್ಸಾಮ್ ನ ಕೇಳ್ಯಾರ. ಮೈಕಲ್ ಟೀಮರ್ ಹೂ ಇಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಬ್ರೆಜಿಲ್ ಅಂತ ಕೇಳ್ಯಾರ. ಮೈಕಲ್ ಟೀಮರ್ ಅಂತ ಹೇಳ್ಬೇಕು. ಬ್ರೆಜಿಲ್ ಏನೈತಿ ಬ್ರಿಕ್ಸ್ ಮತ್ತೆ ಇಬ್ಸಾದ ಪಾರ್ಟ್ ಐತಿ. ಬ್ರಿಕ್ಸ್ ಅಂತಂದ್ರೇನು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ಅದೇ ರೀತಿ ಇಬ್ಸಾ ಅಂತಂದ್ರೇನು ಇಂಡಿಯಾ, ಬ್ರೆಜಿಲ್ ಮತ್ತೆ ಸೌತ್ ಆಫ್ರಿಕಾ. ಇವೇನದವಪ್ಪ ಅಂತಂದ್ರೆ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅದಾವ. ಎಕನಾಮಿ ಅಪ್ಲಿಮೆಂಟ್ ಕೆಲಸ ಮಾಡ್ತಾವ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಥಿಂಗ್ ಬ್ರೆಜಿಲ್ ಬಗ್ಗೆ ಅಂತಂದ್ರೆ ಬ್ರೆಜಿಲ್ ಏನೈತಿ 47% ಆಫ್ ಟೋಟಲ್ ಏರಿಯಾ ಕವರ್ ಮಾಡ್ತೈತಿ ಸೌತ್ ಅಮೆರಿಕಾದ. ಬ್ರೆಜಿಲ್ ಕಡೆ ಎಷ್ಟು ಲ್ಯಾಂಡ್ ಐತಪ್ಪ ಅಂತಂದ್ರೆ 47.3% ಆಫ್ ಟೋಟಲ್ ಸೌತ್ ಅಮೆರಿಕಾದ ಲ್ಯಾಂಡ್ ಬ್ರೆಜಿಲ್ ಕಡೆ ಐತಿ. ಅಲ್ಲಿ ಬ್ರೆಜಿಲ್ ಕಂಟ್ರಿ ಇನ್ನೊಂದು ಯೂನಿಕ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಂಟ್ರಿ ಜೋಡಿ ಅದು ಬಾರ್ಡರ್ ಶೇರ್ ಮಾಡ್ತೈತಿ ಎಕ್ಸೆಪ್ಟ್ ಈಕ್ವಾಡೋರ್ ಮತ್ತೆ ಚಿಲಿ ಜೋಡಿ. ಚಿಲಿ ಮತ್ತು ಈಕ್ವಾಡೋರ್ ಬಿಟ್ಟು ಎಲ್ಲಾ ಕಂಟ್ರಿ ಜೋಡಿ ಅದು ಬಾರ್ಡರ್ ಶೇರ್ ಮಾಡ್ತೈತಿ. ನೆಕ್ಸ್ಟ್ ನಾವು ನೋಡೋಣ ಬ್ರೆಜಿಲ್ ಮ್ಯಾಪ್ನಾಗ ಎಲ್ಲಿತ್ತಂತ. ಬ್ರೆಜಿಲ್ ಎಲ್ಲಿ ಬರ್ತೈತಿ ಮ್ಯಾಪ್ನಾಗ ಅಂತಂದ್ರೆ ಇಲ್ಲಿ ಬರ್ತೈತಿ ಬ್ರೆಜಿಲ್. ಓಕೆ, ಎಲ್ಲಾ ಕಂಟ್ರಿ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಇಲ್ಲಿ ನೋಡಿ ಎಲ್ಲಾ ಕಂಟ್ರಿ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ಎಕ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಈಕ್ವೆಡೋರ್ ಮತ್ತು ಚಿಲಿ. ಇಲ್ಲಿ ನೋಡ್ರಿ ಅರ್ಜೆಂಟೀನಾ ಜೋಡಿ ಇಲ್ಲಿ ಬಾರ್ಡರ್ ಶೇರ್ ಮಾಡತೈತಿ.
ಇಲ್ಲಿ ಪೆರಾಗ್ವೆ ಜೋಡಿ ಇಲ್ಲಿ ಉಳ್ಕಿದ ಕಡೆ ಎಲ್ಲ ಕಂಟ್ರಿ ಜೋಡಿ ಶೇರ್ ಮಾಡ್ತೈತಿ ಎಕ್ಸೆಪ್ಟ್ ಚಿಲಿ ಮತ್ತು ಇಕ್ವೆಡಾರ್ ಬಿಟ್ಟು ಬ್ರೆಜಿಲ್ ಎಲ್ಲ ಕಂಟ್ರಿ ಜೋಡಿ ಸೌತ್ ಅಮೆರಿಕಾದ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ವೆನೆಜುಲಾ ಪಾರ್ಟ್ ಆಫ್ ಒಪೆಕ್ ಅಂತಂದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಏನದಾವ ಅದ್ರದ್ದು ಒಂದು ಆರ್ಗನೈಸೇಷನ್ ಐತಿ. ಅವ್ರದ್ದು ರೇಟ್ನ ಹೊಂದ್ಸಾಕ ಅವ್ರು ಏನ್ ಮಾಡ್ಯಾರ ಒಂದು ಆರ್ಗನೈಸೇಷನ್ ಕಟ್ಕೊಂಡಾರ. ಅದ್ರ ಪಾರ್ಟ್ ಐತಿ ವೆನೆಜುಲಾ. ಅಂದ್ರೆ ಏನು ವೆನೆಜುಲಾ ಒಳಗೆ ಪೆಟ್ರೋಲಿಯಂ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆನೆಜುಲಾ ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಅವ್ರ ಪ್ರೆಸಿಡೆಂಟ್ ನಿಕೋಲಸ್ ಮುದ್ರೋ ಅಂತ ಏನದಾರ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಕ ಒಂದು ರೆಫರೆಂಡಮ್ ಮಾಡಿದ್ರು. ಅವ್ರು ಇಂಪೀಚ್ಮೆಂಟ್ ಮಾಡಕ್ ರೆಫರೆಂಡಮ್ ಎದಕ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಎಕನಾಮಿಕ್ ಫಾಲ್ ಡೌನ್ ಅಂತಂತ. ಎಕನಾಮಿಕ್ ಫಾಲ್ ಡೌನ್ ಯಾಕೆ ಆತಂತಂದ್ರೆ ನಾವು ಮೇನ್ ರೀಸನ್ ತಿಳ್ಕೋಬೇಕು. ಈ ಅಮೆರಿಕಾ ಏನೈತಲ್ಲ ಅಮೆರಿಕಾ ಏನ್ ಮಾಡಿದ್ರಪ್ಪ ಅಂತಂದ್ರೆ ಶೇಲ್ ಗ್ಯಾಸ್ ಅಂತ ಪ್ರೊಡ್ಯೂಸ್ ಮಾಡಿದ್ರು. ಅದಕ್ಕಿಂತ ಮೊದಲು ಏನ್ ಮಾಡ್ತಿದ್ರು ಅಮೆರಿಕಾದವರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋತಿದ್ರು. ಈಗ ಸೇಲ್ ಗ್ಯಾಸ್ ಅನ್ನು ಯೂಸ್ ಮಾಡತ್ತಾರೆ. ಸೇಲ್ ಗ್ಯಾಸ್ ಅನ್ನು ಯೂಸ್ ಮಾಡಿ ಅವ್ರು ಇಂಪೋರ್ಟ್ ಅನ್ನು ತಡೆದಾರ. ಸೊ ಈಗ ನಾವು ಡಿಮಾಂಡ್ ಮತ್ತು ಸಪ್ಲೈ ಗ್ರಾಫ್ ಹಾಕಿದೇವಪ್ಪ ಅಂತಂದ್ರೆ ಸಪ್ಲೈ ಹೆಚ್ಚೈತಿ, ಡಿಮಾಂಡ್ ಕಮ್ಮಿ ಐತಿ. ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ರೇಟ್ ಕಮ್ಮಿ ಆಗೈತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರೇಟ್ ಕಮ್ಮಿ ಆಗೈತಪ್ಪ ಅಂತಂದ್ರೆ ಇವೆಲ್ಲ ಕಂಟ್ರೀಸ್ ಏನದಾವಲ್ಲ ಓಪೆಕ್ ಕಂಟ್ರೀಸ್ ಟೋಟಲ್ ಎಕನಾಮಿ ಎದ್ರ ಮೇಲೆ ಡಿಪೆಂಡೆಂಟ್ ಐತಪ್ಪ ಅಂತಂದ್ರೆ ಪೆಟ್ರೋಲಿಯಂ ಮೇಲೆ ಡಿಪೆಂಡೆಂಟ್ ಐತಿ. ಸೊ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಎಕನಾಮಿಕ್ ಫಾಲ್ ಡೌನ್ ಆಯ್ತು. ಸೊ ಇದು ಎಕನಾಮಿಕ್ ಫಾಲ್ ಡೌನ್ ಎದಕ್ಕಾಯ್ತು ಅಂತ ಹೇಳಿದ್ರಂತಂದ್ರೆ ಪ್ರೆಸಿಡೆಂಟ್ ಪಾಲಿಸೀಸ್ ಫೇಲ್ಯೂರ್ ಅದು ಅಂತ ಹೇಳ್ತಾರೆ. ಪ್ರೆಸಿಡೆಂಟ್ ಪಾಲಿಸೀಸ್ ಫೇಲ್ಯೂರ್ ಆಗಿದ್ದಕ್ಕೆ ಇಂಪೀಚ್ ಮಾಡೋಣ ಅಂತ ಹೇಳಿ ರೆಫರೆಂಡಮ್ ಮಾಡ್ತಾರೆ. ಅದರ ರೆಫರೆಂಡಮ್ ಆಗಿಲ್ಲ. ಇನ್ನ ರೆಫರೆಂಡಮ್ ಆಗಬಹುದು ಇನ್ ಫ್ಯೂಚರ್, ನಾವು ನೋಡ್ಕೊತ ಹೋಗ್ಬೇಕು. ಆಮೇಲೆ ಇದು ಏನೈತಲ್ಲ ವೆನೆಜುಲಾ ಕಂಟ್ರಿ ಇಂಡಿಯಾದವ್ರು ನಾವು ಯಾವಾಗ ಇಂಡಿಯಾದವರು ಡಿಮೋನಿಟೈಸ್ ಮಾಡಿದ್ರಲ್ಲ, ನಮ್ಮ ಪ್ರಧಾನ ಮಂತ್ರಿ ಅವರು ಡಿಮೋನಿಟೈಸ್ ಮಾಡಿದ್ರು ಹೈಯರ್ ವ್ಯಾಲ್ಯೂ ನೋಟ್ಸ್ $1,500 ನೋಟ್ಸ್ ಏನು ಡಿಮೋನಿಟೈಸ್ ಮಾಡಿದ್ರಲ್ಲ ಅದೇ ರೀತಿ ವೆನೆಜುಲಾದವರು ಡಿಮೋನಿಟೈಸ್ ಮಾಡಿದ್ರು. ಇಂಡಿಯಾ ಆಗಿಂದ ವೆನೆಜುಲಾದವರು ಡಿಮೋನಿಟೈಸ್ ಮಾಡಿದ್ರು ಅವ್ರ ಕರೆನ್ಸಿ ಯಾವ್ದಪ್ಪ ಅಂತಂದ್ರೆ ವೆನೆಜುಲನ್ ಬೊಲಿವಿಯರ್ ಅಂತ ಕರೀತಾರೆ. ಆಮೇಲೆ ವೆನೆಜುಲಾ ಒಳಗ ಹೈಯೆಸ್ಟ್ ವಾಟರ್ ಫಾಲ್ ಆಫ್ ದ ವರ್ಲ್ಡ್ ಐತಿ. ಅದು ಯಾವ್ದಪ್ಪ ಅಂತಂದ್ರೆ ಏಂಜಲ್ ಫಾಲ್ಸ್. ಅದು ಯಾವ ರಿವರ್ ಮ್ಯಾಗ ಐತಿ ಅಂತಂದ್ರೆ ಓರಿನಾಕೋ ರಿವರ್ ಮ್ಯಾಗ ಐತಿ. ಇವ್ರು ಯಾರಪ್ಪ ಅಂತಂದ್ರೆ ಅವ್ರ ಪ್ರೆಸಿಡೆಂಟ್ ನಿಕೋಲಸ್ ಮುದ್ರೋ. ಇದು ಯಾವ್ದೈತೆ ಅಂತಂದ್ರೆ ಆಂಜಲ್ ಫಾಲ್ಸ್ ಮ್ಯಾಪ್ ನಾಗ ಎಲ್ಲಿ ಪಾಯಿಂಟ್ ಬರ್ತೈತೆ ಅಂದ್ರೆ ಇಲ್ಲಿ ಬರ್ತೈತಿ ವೆನೆಜುಲಾ ಒಳಗೆ. ನೆಕ್ಸ್ಟ್ ನಾವೇನ್ ನೋಡೋಣಪ್ಪ ಅಂತ ವೆನೆಜುಲಾ ಒಳಗೆ ಎಲ್ಲಿ ಬರ್ತೈತೆ ಅಂತ ನೋಡೋಣ. ಆಮೇಲೆ ವೆನೆಜುಲಾ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತೆ ಅಂತ ನೋಡೋದು. ವೆಸ್ಟ್ ಒಳಗೆ ಕೊಲಂಬಿಯಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ ಒಳಗ ಬ್ರೆಜಿಲ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಗೊಯನಾ ಅಂತ ಏನ್ ಕಂಟ್ರಿ ಐತಿ ಇದು ಈಸ್ಟ್ ಜೋಡಿ ಬಾರ್ಡರ್. ಗೊಯನಾ ಈಸ್ಟ್ ಐತಿ, ಈಸ್ಟ್ ಒಳಗೆ ಐತಿ ವೆನೆಜುಲಾ ಅದು. ಆಮೇಲೆ ಈಸ್ಟ್ ಒಳಗೆ ಐತಿ. ಆಮೇಲೆ ನಾರ್ತ್ ಈಸ್ಟ್ ಒಳಗೆ ಯಾವ ಕಂಟ್ರಿ ಐತಪ್ಪ ಅಂತಂದ್ರೆ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ಐಲ್ಯಾಂಡ್ಸ್ ಅದಾವ. ಐಲ್ಯಾಂಡ್ಸ್ ಆಫ್ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ಐಲ್ಯಾಂಡ್ಸ್ ನಾರ್ತ್ ಈಸ್ಟ್ ಒಳಗೆ ಅದಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಗಿನಿ. ಗೊಯನಾ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಂದ್ರೆ ಗುಯಾನಾ ಏನೈತಿ ಮ್ಯಾಪ್ ನಾವು ನೋಡ್ತೀವಲ್ಲ ನಾವು ಈ ರೀಜನ್ ಏನೈತಿ ಇವೆಲ್ಲ ಏನಂತ ಕರಿತಿದ್ರು ಗುಯಾನಾ ಅಂತ ಕರಿತಿದ್ರು. ಈ ರೀಜನ್ ಏನದಾವಲ್ಲ ಡಿಫ್ರೆಂಟ್ ಕಂಟ್ರೀಸ್ ಅವ್ರ ಕಾಲನಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಇದು ಏನೈತಲ್ಲ ಗುಯಾನಾ ಏನೈತಿ ಇದು ಬ್ರಿಟಿಷ್ದವ್ರ ಕಾಲನಿ ಇತ್ತು. ಸುರಿನೇಮ್ ಏನೈತಿ ಡಚ್ ದವ್ರ ಕಾಲನಿ ಇತ್ತು. ಫ್ರೆಂಚ್ ಗಿನಿ ಏನೈತಿ ಫ್ರೆಂಚ್ ದವ್ರ ಕಾಲನಿ ಐತಿ. ಅದೇ ರೀತಿ ಇದೇನೈತಪ್ಪ ಅಂತಾರೆ ಗುಯಾನಾಗ ಕೆರಿಬಿಯನ್ ಕಮ್ಯುನಿಟಿ ಒಳಗೆ ಆಡ್ ಮಾಡ್ಯಾರ. ಗುಯಾನಾನ ಕೆರಿಬಿಯನ್ ಕಮ್ಯುನಿಟಿದಾಗ ಯಾಕೆ ಆಡ್ ಮಾಡ್ಯಾರಪ್ಪ ಅಂತಂದ್ರೆ ಇದು ಸ್ಟ್ರಾಂಗ್ ಕಲ್ಚರಲ್ ಮತ್ತೆ ಹಿಸ್ಟಾರಿಕಲ್ ಮತ್ತೆ ಪೊಲಿಟಿಕಲ್ ಟೈಸ್ ಇದು ಅಂತ. ಗುಯಾನಾದು ಕೆರಿಬಿಯನ್ ರೀಜನ್ ಜೋಡಿ ಸ್ಟ್ರಾಂಗ್ ಕಲ್ಚರಲ್ ಹಿಸ್ಟಾರಿಕಲ್ ಮತ್ತೆ ಪೊಲಿಟಿಕಲ್ ಟೈಸ್ ಅದಾವ. ಅದಕ್ಕೆ ಗುಯಾನಾನ್ ಏನ್ ಮಾಡ್ಯಾರ ಕರಿಬಿಯನ್ ಕಮ್ಯುನಿಟಿದಾಗ ಇನ್ವಾಲ್ವ್ ಮಾಡ್ಯಾರ. ಕರಿಬಿಯನ್ ಕಮ್ಯುನಿಟಿ ಶಾರ್ಟ್ ಕಟ್ಸ್ ನಾಗ ಏನಂತ ಕರೀತಾರೆ ಕೆರಿಕಾಮ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಯಾವ್ದಂತಂದ್ರೆ ಸುರಿನೇಮ್, ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ಸೌತ್ ಅಮೆರಿಕಾ. ಸುರಿನೇಮ್ ಏನೈತಪ್ಪ ಅಂದ್ರೆ ಸ್ಮಾಲೆಸ್ಟ್ ಕಂಟ್ರಿ ಇನ್ ಸೌತ್ ಅಮೆರಿಕಾ ಐತಿ. ನಾವು ನೆಕ್ಸ್ಟ್ ಮ್ಯಾಪ್ ನ ನೋಡೋದು ಯಾವ್ದಪ್ಪ ಅಂತಂದ್ರೆ ಗುಯಾನಾ ಮತ್ತೆ ಸುರಿನೇಮ್. ಗುಯಾನಾ ಏನ್ ಬರ್ತೈತಿ ಗುಯಾನಾ ಇಲ್ಲೈತಿ. ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ನಾರ್ತ್ನಾಗ ಅಟ್ಲಾಂಟಿಕ್ ಓಷನ್ ಐತಿ. ಇಲ್ಲಿ ನಾರ್ತ್ನಾಗ ಅಟ್ಲಾಂಟಿಕ್ ಓಷನ್ ಐತಿ. ಆಮೇಲೆ ಸೌತ್ ಮತ್ತು ಸೌತ್ ವೆಸ್ಟ್ನಾಗ ಬ್ರೆಜಿಲ್ ಐತಿ. ಈಸ್ಟ್ನಾಗ ಸುರಿನೇಮ್ ಐತಿ. ಆಮೇಲೆ ವೆಸ್ಟ್ನಾಗ ಏನೈತಪ್ಪ ಅಂತಂದ್ರೆ ವೆನೆಜುಲಾ ಐತಿ. ಸಿರಿಮಿಲರ್ಲಿ ನಾವು ಸುರಿನೇಮ್ ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತೆ ಅಂತ ನೋಡೋಣ. ಸುರಿನೇಮ್ ಇಲ್ಲಿ ಐತಿ ಕಂಟ್ರಿ. ಆಮೇಲೆ ಅದು ಏನ್ ಮಾಡ್ತೈತೆ ಅಂದ್ರೆ ಈಸ್ಟ್ನಾಗ ಫ್ರೆಂಚ್ ಗಿನಿ ಜೋಡಿ ಬಾರ್ಡರ್ ಶೇರ್ ಮಾಡತೈತಿ. ವೆಸ್ಟ್ನಾಗ ಎದ್ರ ಜೋಡಿ ಶೇರ್ ಮಾಡತೈತೆ ಅಂದ್ರೆ ಗುಯಾನಾ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಸೌತ್ನಾಗ ಬ್ರೆಜಿಲ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಲನಿ ಅನ್ಬೇಕು ನಾವು. ಕಾಲನಿ ಯಾವ್ದಪ್ಪ ಅಂತಂದ್ರೆ ಫ್ರೆಂಚ್ ಗಿನಿ ಏನೈತಿ ಓವರ್ಸೀಸ್ ಡಿಪಾರ್ಟ್ಮೆಂಟ್ ಆಫ್ ಫ್ರೆಂಚ್ ಐತಿ. ಅಂತಂದ್ರೆ ಇದು ಪಾರ್ಟ್ ಆಫ್ ಫ್ರಾನ್ಸ್ ಅನ್ನೋ ಕಂಟ್ರಿ ಏನೈತಿ ಆ ಫ್ರಾನ್ಸದು ಒಂದು ಓವರ್ಸೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದು ಒಂದು ಫ್ರಾನ್ಸದ ರೀಜನ್ ಅಂತ ಹೇಳ್ಬೋದು ನಾವು. ಎಲ್ಲೈತಪ್ಪ ಅಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಕೋಸ್ಟ್ ಒಳಗೆ ಐತೆ ಅಂತ ಹೇಳ್ತಾರೆ. ಇದು ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ಬ್ರೆಜಿಲ್ ಮತ್ತೆ ಸುರಿನೇಮ್ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ. ಬ್ರೆಜಿಲ್ ಎಲ್ಲೈತಪ್ಪ ಅಂತಂದ್ರೆ ಈಸ್ಟ್ ಒಳಗೆ ಐತಿ. ಬ್ರೆಜಿಲ್ ಎಲ್ಲೈತೆ ಫ್ರೆಂಚ್ ಗಿನಿ ಇಲ್ಲಿ ಬರ್ತೈತಿ. ಎದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಿ ಫ್ರೆಂಚ್ ಗಿನಿನೂ ನೋಡೋಣ.
ಈಸ್ಟ್ ಮತ್ತು ಸೌತ್ದಾಗ ಏನಿದೆ ಇದ್ರ ಜೋಡಿ ಬಾರ್ಡರ್ ಶೇರ್ ಮಾಡ್ತೈತಪ್ಪ ಅಂತಂದ್ರೆ ಬ್ರೆಜಿಲ್ ಜೋಡಿ ಶೇರ್ ಮಾಡ್ತೈತಿ. ವೆಸ್ಟ್ದಾಗ ಸ್ಯೂರಿನೇಮ್ ಜೋಡಿ ಶೇರ್ ಮಾಡ್ತೈತಿ. ಈ ಕಡೆ ಅಟ್ಲಾಂಟಿಕ್ ಓಷನ್ ಐತಿ. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಫಾಕ್ಲೆಂಡ್ ಐಲ್ಯಾಂಡ್ಸ್. ಫಾಕ್ಲೆಂಡ್ ಐಲ್ಯಾಂಡ್ಸ್ ಏನೈತಿ, ಫಾಕ್ಲೆಂಡ್ ಐಲ್ಯಾಂಡ್ಸ್ ಯುನೈಟೆಡ್ ಕಿಂಗ್ಡಮ್ ಒಂದು ಕಾಲನಿ ಐತಿ. ಫಾಕ್ಲೆಂಡ್ ಐಲ್ಯಾಂಡ್ಸ್ ಯುನೈಟೆಡ್ ಕಿಂಗ್ಡಮ್ ಒಂದು ಕಾಲನಿ ಐತಿ. ಇದು ಆರ್ಕಿಯೋಪೆಲಾಗೆ ಐತೆ ಅಂತ ಹೇಳ್ತಾರೆ. ಆರ್ಕಿಯೋಪೆಲಾಗೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗ್ರೂಪ್ಸ್ ಆಫ್ ಐಲ್ಯಾಂಡ್ ಈಸ್ ಕಾಲ್ಡ್ ಎಸ್ ಆರ್ಕಿಯೋಪೆಲಾಗೆ. ಎಲ್ಲದ ಇದು ಆರ್ಕಿಯೋಪೆಲಾಗೆ ಅಂತಂದ್ರೆ ಸೌತ್ ಅಟ್ಲಾಂಟಿಕ್ ಓಷನ್ನಾಗ ಐತೆ ಅಂತ ಹೇಳ್ತಾರೆ. ಇದು ಏನೈತಿ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಐತೆ ಅಂತ ಹೇಳ್ತಾರೆ. ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಐತಿ. ಇಲ್ಲಿ ಅವ್ರದೇ ಆದಂತ ಒಂದು ಗೌರ್ಮೆಂಟ್ ಐತಿ. ಇಲ್ಲಿ ಅವ್ರದೇ ಆದಂತ ಗೌರ್ಮೆಂಟ್ ಐತಿ. ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಇದ್ರ ಮತ್ತೆ ಯಾವ ರೆಸ್ಪಾನ್ಸಿಬಿಲಿಟಿ ತಗೋತೈತಪ್ಪ ಅಂತಂದ್ರೆ ಡಿಫೆನ್ಸ್ ಮತ್ತೆ ಫಾರಿನ್ ಅಫೇರ್ಸ್ ಏನೈತಿ ಯುನೈಟೆಡ್ ಕಿಂಗ್ಡಮ್ ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೋತೈತಿ. ಈ ಆರ್ಕಿಯೋಪೆಲಾಗೆ ಏನೈತಪ್ಪ ಅಂತಂದ್ರೆ 2 ಡಿವಿಷನ್ ಆಗಿ ಡಿವೈಡ್ ಮಾಡ್ಯಾರ. ಒಂದು ಈಸ್ಟರ್ನ್ ಸೈಡ್ ಅಂತ ಹೇಳಿ, ಇನ್ನೊಂದು ಏನೈತಪ್ಪ ಅಂತಂದ್ರೆ ವೆಸ್ಟರ್ನ್ ಸೈಡ್. ಟೋಟಲ್ ಎಷ್ಟು ಅದಾವ ಇಲ್ಲಿ ಐಲ್ಯಾಂಡ್ಸ್ ಅಂದ್ರೆ 776 ಐಲ್ಯಾಂಡ್ಸ್ ಅದಾವ. ಆಮೇಲೆ ಏನೈತಿ ಇದ್ರ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಸ್ಟೇನ್ಲೆ ಅಂತೇಳಿ ಒಂದು ಕ್ಯಾಪಿಟಲ್ ಐತಿ. ಅದು ಎಲ್ಲಿ ಬರ್ತೈತಿ ಅಂತ ಈಸ್ಟರ್ನ್ ಫಾಕ್ಲೆಂಡ್ ನಾಗ ಬರ್ತೈತಿ. ಇಲ್ಲಿ ಐತಿ ನೋಡಿ ಸ್ಟೇನ್ಲೆ. ಓಕೆ, ಇಲ್ಲಿ ಏನೈತಿ ಇದು ಯುನೈಟೆಡ್ ಕಿಂಗ್ಡಮ್ ಐತಿ. ಇದೆಲ್ಲೈತಿ ಫಾಕ್ಲೆಂಡ್ ಐಲ್ಯಾಂಡ್ ಇಲ್ಲೈತಿ. ಟೋಟಲಿ ಯುನೈಟೆಡ್ ಕಿಂಗ್ಡಮ್ದು ಇದೊಂದು ಏನಪ್ಪಾ ಅಂತಂದ್ರೆ ಕಾಲನಿ. ನೆಕ್ಸ್ಟ್ ಎಲ್ಲಿ ಬರ್ತೈತಿ ಫಾಕ್ಲೆಂಡ್ ಐಲ್ಯಾಂಡ್ ಅನ್ನೋದು ನೋಡಿ. ಫಾಕ್ಲೆಂಡ್ ಐಲ್ಯಾಂಡ್ ಇಲ್ಲಿ ಬರ್ತೈತಿ. ಈ ಸ್ಟೇನ್ಲೆ ಅಂತ ಬರ್ದ ನೋಡು ಅದ್ರ ಕ್ಯಾಪಿಟಲ್. ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಸೌತ್ ಅಮೆರಿಕನ್ ಕಂಟ್ರೀಸ್ ಒಳಗೆ ಇಕ್ವೇಟರ್ ಯಾವ ಕಂಟ್ರಿ ಥ್ರೂ ಪಾಸ್ ಆಕೈತಿ. ಸೌತ್ ಅಮೆರಿಕನ್ ಕಂಟ್ರೀಸ್ ಒಳಗೆ ಇಕ್ವೇಟರ್ ಯಾವ ಕಂಟ್ರಿ ಥ್ರೂ ಪಾಸ್ ಆಕೈತಿ. ಒಂದು ಇಕ್ವೆಡಾರ್, ಒಂದು ಕೊಲಂಬಿಯಾ, ಒಂದು ಬ್ರೆಜಿಲ್. ನೆಕ್ಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೌತ್ ಅಮೆರಿಕನ್ ಕಂಟ್ರೀಸ್ ಯಾವ ಕಂಟ್ರಿದಾಗ ಪಾಸ್ ಆಗ್ತೈತಿ. ಚಿಲಿ, ಅರ್ಜೆಂಟೀನಾ, ಪ್ಯಾರಾಗ್ವೆ ಮತ್ತು ಬ್ರೆಜಿಲ್. ನೆಕ್ಸ್ಟ್ ನಾವು ಮ್ಯಾಪ್ನ ನೋಡೋಣ ಎಲ್ಲೆಲ್ಲಿ ಇದೇನು ಬರ್ತೈತೆ ಅಂತ. ಓಕೆ, ಇಲ್ಲಿ ಏನೈತಲ್ಲ ಈ ಲೈನ್ ಏನೈತಿ ಇಕ್ವೆಟರ್ ಲೈನ್ ಇದೆ. ಇಕ್ವೆಟರ್ ಲೈನ್ ನೋಡ್ರಿ ಯಾವ ಕಂಟ್ರಿ ಥ್ರೂ ಪಾಸ್ ಆಗತೈತಿ. ಇಕ್ವೆಡಾರ್ದಿಂದ ಪಾಸ್ ಆಗತೈತಿ, ಕೊಲಂಬಿಯಾದಿಂದ ಪಾಸ್ ಆಗ್ತೈತಿ, ಬ್ರೆಜಿಲಿಂದ ಪಾಸ್ ಆಗ್ತೈತಿ. ಇದೇನೈತಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಯಾವ ಕಂಟ್ರಿದಿಂದ ಪಾಸ್ ಆಗೈತಿ. 4 ಕಂಟ್ರಿ ಅಂತ ಹೇಳಿದ್ವಿ. ಒಂದು ಚಿಲಿ, ಒಂದು ಅರ್ಜೆಂಟೀನಾ, ಒಂದು ಪ್ಯಾರಾಗ್ವೆ, ಒಂದು ಬ್ರೆಜಿಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಗ್ರಾಸ್ಲ್ಯಾಂಡ್ಸ್ ಆಫ್ ಸೌತ್ ಅಮೆರಿಕಾ. ಗ್ರಾಸ್ಲ್ಯಾಂಡ್ಸ್ ಆಫ್ ಸೌತ್ ಅಮೆರಿಕಾ 3 ಗ್ರಾಸ್ಲ್ಯಾಂಡ್ಸ್ ಅದಾವ ಸೌತ್ ಅಮೆರಿಕಾದಾಗ. ಒಂದು ಅರ್ಜೆಂಟೀನಾದಾಗೈತಿ, ಒಂದು ಬ್ರೆಜಿಲ್ನಾಗ ಐತಿ, ಒಂದು ವೆನೆಜುಲಾ ಐತಿ. ಅರ್ಜೆಂಟೀನಾದಾಗ ಇರೋದು ಗ್ರಾಸ್ಲ್ಯಾಂಡ್ ಏನಂತ ಕರಿತೀವಿ, ಪಂಪಾಸ್ ಅಂತ ಕರಿತೀವಿ. ಬ್ರೆಜಿಲ್ನಾಗ ಇರೋದು ಚಂಪಾಸ್ ಅಂತ ಕರಿತೀವಿ. ವೆನೆಜುಲಾದಾಗ ಇದ್ದಿದ್ದು ಲಿನೋಸ್ ಅಂತ ಕರಿತೀವಿ. ಅರ್ಜೆಂಟೀನಾಗ ಇದ್ದಿದ್ದು ಏನೈತಪ್ಪ ಅಂತಂದ್ರೆ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಐತಿ. ಮತ್ತು ಬ್ರೆಜಿಲ್ ಮತ್ತು ವೆನೆಜುಲಾದಾಗ ಇದ್ದಿದ್ದು ಏನೈತಪ್ಪ ಅಂತಂದ್ರೆ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಐತಿ. ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಟ್ರಾಪಿಕಲ್ ರೀಜನ್ ಬೆಳಿತೈತಿ. ಟ್ರಾಪಿಕಲ್ ರೀಜನ್ ಯಾವ್ದಪ್ಪ ಅಂದ್ರೆ 23.5 ನಾರ್ತ್ ಮತ್ತು 23.5 ಸೌತ್ ಲ್ಯಾಟಿಟ್ಯೂಡ್ನಾಗ ಏನೇನು ಬೆಳಿತೈತಿ ಅದಕ್ಕೆ ನಾವು ಏನಂತ ಕರಿತೀವಿ, ಆ ರೀಜನ್ಗೆ ಏನಂತ ಕರಿತೀವಿ ನಾವು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಟ್ರಾಪಿಕಲ್ ರೀಜನ್ ಇಂದ 66.5 ಡಿಗ್ರಿ ಸೌತ್ ಮತ್ತು 66.5 ಡಿಗ್ರಿ ನಾರ್ತ್ ಏನಂತ ಕರಿತೀವಿ ನಾವು ಟೆಂಪರೇಟ್ ರೀಜನ್ ಅಂತ ಕರಿತೀವಿ. ಸೊ ಪಂಪಾಸ್ ಏನೈತಿ ಟೆಂಪರೇಟ್ ರೀಜನ್ ಬೆಳಿತೈತಿ. ಟ್ರಾಪಿಕಲ್ ರೀಜನ್ನಾಗ ಯಾವ ಬೆಳಿತಾವಪ್ಪ ಅಂತಂದ್ರೆ ಚಂಪಾಸ್ ಮತ್ತು ಲೀನಾಸ್ ಅಂತ ಬೆಳಿತೈತಿ. ಸೊ ವೆನೆಜುಲಾ ಮತ್ತು ಬ್ರೆಜಿಲ್ನಾಗ ಬೆಳೆಯುವಂಥ ಗ್ರಾಸ್ಲ್ಯಾಂಡ್ ಏನದಾವಪ್ಪ ಅಂತ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅದಾವ. ಅದರ ಹೆಸರೇನು ಬ್ರೆಜಿಲ್ನ ಬೆಳೆಯೋದ್ರ ಹೆಸರು ಚಂಪಾಸ್ ಅಂತ ಕರಿತೀವಿ. ವೆನೆಜುಲಾ ಬೆಳೆಯೋದ್ರ ಹೆಸರು ವೆನೆಜುಲಾದಾಗ ಇರುವಂಥ ಗ್ರಾಸ್ಲ್ಯಾಂಡಿನ ಹೆಸರು ಏನಂತ ಕರಿತೀವಿ ಎಲಿನೋಸ್ ಅಂತ ಕರಿತೀವಿ. ಅರ್ಜೆಂಟೀನಾ ಏನೈತಿ ಅರ್ಜೆಂಟೀನಾಗ ಬೆಳೆಯುವಂಥ ಗ್ರಾಸ್ಲ್ಯಾಂಡಿಗೆ ಪಂಪಾಸ್ ಅಂತ ಕರಿತೀವಿ. ಅದೇನೈತಪ್ಪ ಅಂತಂದ್ರೆ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಐತಿ. ಮತ್ತು ಇವು ಎಲ್ಲೆಲ್ಲಿ ಬರ್ತಾವ ಅನ್ನೋದು ನಾವು ನೋಡಬೇಕು. ಅರ್ಜೆಂಟೀನಾ ಕಂಟ್ರಿ ಏನೈತಿ, ಅರ್ಜೆಂಟೀನಾ ಎಲ್ಲಿ ಬರ್ತೈತಿ, ಈ ರೀಜನ್ನಾಗ ಏನು ಬರ್ತೈತಿ ಎಲಿನೋಸ್ ಅಂತ ಬರ್ತೈತಿ. ವೆನೆಜುಲಾ ಎಲ್ಲಿ ಬರ್ತೈತಿ, ವೆನೆಜುಲಾ ಒಳಗೆ ಲಿನೋಸ್ ಬರ್ತೈತಿ. ಬ್ರೆಜಿಲ್ ಒಳಗೆ ಪಂಪಾಸ್ ಬರ್ತೈತಿ. ಇವು 3 ಕಂಟ್ರಿ ಒಳಗೆ ಗ್ರಾಸ್ಲ್ಯಾಂಡ್ ಅದಾವ ಸೌತ್ ಅಮೆರಿಕಾದ. ನೆಕ್ಸ್ಟ್ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಸೌತ್ ಅಮೆರಿಕಾದಾಗ ಯಾವ್ಯಾವಪ್ಪ ಅಂತ ಆಂಡೀಸ್ ಮೌಂಟೇನ್ ರೇಂಜ್, ನಮ್ಮ ಮೊದಲಿಗೆ ಹೇಳಿದ ಲಾರ್ಜೆಸ್ಟ್ ಮೌಂಟೇನ್ ರೇಂಜ್. ಅಮೆಝಾನ್ ರಿವರ್ ಏನೈತಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐತಿ. ಶಿಫ್ಟಿಂಗ್ ಅಗ್ರಿಕಲ್ಚರ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಸ್ಪ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್. ಇಲ್ಲಿ ಏನು ಮಾಡ್ತಾರಪ್ಪ ಅಂತಾರೆ ರೈತರು ಅಂತಂದ್ರೆ ಫಾರೆಸ್ಟ್ ಅನ್ನು ಕಡಿತಾರೆ, ಕಡದ ಕಿಶನ್ ಸುಡ್ತಾರೆ, ಅಲ್ಲಿ ತಮ್ಮ ಬೆಳೆಯನ್ನು ಬೆಳಿತಾರೆ. ಅದರ ಫಲವತ್ತತೆ ಕಮ್ಮಿ ಆಗ್ತೈತಲ್ಲ ಜಮೀನಿಂದು, ಅವಾಗ ಏನ್ ಮಾಡ್ತಾರೆ ಬಾಜುದಿದ್ದ ಫಾರೆಸ್ಟ್ ಕಡದ ಕಿಶಿಂದ ಆ ಹಳೆ ಫಾರೆಸ್ಟ್ ಹಾಗೆ ಬಿಟ್ಬಿಡ್ತಾರೆ. ಇದಕ್ಕೆ ಏನಂತ ಕರಿತೀವಿ, ಈ ಟೈಪ್ ಆಫ್ ಅಗ್ರಿಕಲ್ಚರ್ ನಾವು ಏನಂತ ಕರಿತೀವಿ ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಶಿಫ್ಟಿಂಗ್ ಅಗ್ರಿಕಲ್ಚರ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಇಂಗ್ಲಿಷ್ ಒಳಗೆ. ಲ್ಯಾಟಿನ್ ಅಮೆರಿಕಾ ಮತ್ತು ಬ್ರೆಜಿಲ್ ಒಳಗೆ ಶಿಫ್ಟಿಂಗ್ ಅಗ್ರಿಕಲ್ಚರ್ಗೆ ಅವ್ರದ್ದು ಲೋಕಲ್ ಹೆಸರು ಏನೈತಪ್ಪ ಅಂತಂದ್ರೆ ರೋಕಾ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಏನೈತಪ್ಪ ಅಂದ್ರೆ ಪಾರ್ಟ್ ಆಫ್ ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್. ಸೌತ್ ಅಮೆರಿಕಾ ಏನೈತಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಏನೈತಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ನಾಗ ಏನೈತಪ್ಪ ಅಂತಂದ್ರೆ ಪೆಸಿಫಿಕ್ ಓಷನ್ ರೀಜನ್ ನಾಗ ವಾಲ್ಕನಿಕ್ ಆಕ್ಟಿವಿಟೀಸ್ ಹೆಚ್ಚಾಗ್ತೈತಿ. ಅದು ಏನೈತಪ್ಪ ಅಂತಂದ್ರೆ ಆ ರೀಜನ್ ನ ವಾಲ್ಕನಿಕ್ ಆಕ್ಟಿವಿಟೀಸ್ ಹೆಂಗ್ ಕಾಣ್ತೈತಪ್ಪ ಅಂತಂದ್ರೆ ಆಕ್ಟಿವಿಟೀಸ್ ಆಗುವಂತ ರೀಜನ್ ರಿಂಗ್ ಆಗಿ ಕಾಣ್ತೈತಿ. ಆ ರಿಂಗ್ ನಾಗ ಸೌತ್ ಅಮೆರಿಕಾನು ಬರ್ತೈತಿ ಅಂತ ಹೇಳ್ತಾರೆ. ಓಕೆ, ಬ್ರೆಜಿಲ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಬ್ರೆಜಿಲ್ ಏನೈತಪ್ಪ ಅಂತಂದ್ರೆ ಹೈ ಗ್ರೇಡ್ ಐರನ್ ಓರ್ದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಹೈ ಗ್ರೇಡ್ ಐರನ್ ಓರ್ ಏನೈತಿ ಅದ್ರ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾವ್ದಪ್ಪ ವರ್ಲ್ಡ್ ಒಳಗೆ ಅಂತಂದ್ರೆ ಬ್ರೆಜಿಲ್ ಅಂತ ಹೇಳ್ಬೋದು. ಚಿಲಿ ಮತ್ತು ಪೆರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾಪರ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಬ್ರೆಜಿಲ್ ಮತ್ತು ಬೊಲಿವಿಯಾ ಏನ್ ಪ್ರೊಡ್ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟಿನ್ ಇನ್ ವರ್ಲ್ಡ್. ಟಿನ್ ಅಂದ್ರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ವರ್ಲ್ಡ್ ಯಾವ್ದಪ್ಪ ಅಂತ ಬ್ರೆಜಿಲ್ ಮತ್ತು ಬೊಲಿವಿಯಾ.
ರಿವರ್ಸ್ ಇಂಪಾರ್ಟೆಂಟ್ ರಿವರ್ಸ್ ಸೌತ್ ಅಮೆರಿಕಾದಾಗ ಯಾವ್ದಪ್ಪ ಅಂತಂದ್ರೆ ಅಮೆಝಾನ್, ಪರಾನ್, ಪ್ಯಾರಾಗ್ವೆ, ಉರುಗ್ವೆ ಮತ್ತು ಓರಿನಾಕೋ. ಓರಿನಾಕೋ ಒಳಗೆ ನಾವು ನೋಡಿದೀವಿ, ಓರಿನಾಕೋ ಒಳಗೆ ಆಂಜಿಲ್ ಫಾಲ್ಸ್ ಐತಿ. ಓರಿನಾಕೋ ರಿವರ್ ಮೇಲೆ ಆಂಜಿಲ್ ಫಾಲ್ಸ್ ಐತಿ, ವರ್ಲ್ಡ್ಸ್ ಹೈಯೆಸ್ಟ್ ವಾಟರ್ ಫಾಲ್ ಇನ್ ದ ವರ್ಲ್ಡ್. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು ವೆರಿ ಮಚ್.